ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಟ್ರೂತ್ ಸ್ಮಾರ್ಟ್ ಆ್ಯಂಡ್ ಜ್ಯೋತಿಷಿ. ನಾನು ಡಾಕ್ಟರ್ ಕಮಲಾಕ್ಷಿ, ಆಸ್ಟ್ರೋನ್ಯೂಮರಾಲಜಿಸ್ಟ್ ಹಾಗೂ ಮನಿ ಕೋಚ್, ಫೌಂಡರ್ ಆಫ್ ಗೋಲ್ಡನ್ ಟ್ರೂತ್ಸ್ ಅಕಾಡೆಮಿ. ಇವತ್ತಿನ ಒಂದು ವಿಚಾರ, ಮಾಘ ಮಾಸ ಪ್ರಾರಂಭ ಆಗಿದೆ, ವಸಂತ ಪಂಚಮಿ ಕೂಡ ಬರ್ತಾ ಇರುವಂಥದ್ದು. ಸೊ ಈ ಒಂದು ದಿನ ಬಹಳನೇ ವಿಶೇಷವಾದ ದಿನ, ಪವಿತ್ರವಾದ ದಿನ, ಸಾಕಷ್ಟು ಎನರ್ಜಿಗಳನ್ನು ಹೊತ್ಕೊಂಡು ಬರ್ತಾ ಇರತಕ್ಕಂಥ ದಿನ. ಈ ವಸಂತ ಪಂಚಮಿ ಅನ್ನತಕ್ಕಂಥದ್ದು ಮಾಘ ಮಾಸದ 5ನೇ ದಿನವಾದ ಪಂಚಮಿ ತಿಥಿಯೆಂದು ಆಚರಣೆ ಮಾಡುವಂಥದ್ದಾಗತ್ತೆ. ಈ ಒಂದು ದಿನ ಮಾಘ ಮಾಸ ಆಗಿರೋ ಕಾರಣ ತೀರ್ಥ ಸ್ನಾನಗಳಿಗೆ ಬಹಳನೇ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುವಂಥದ್ದಾಗುತ್ತೆ. ಜೀವನದಲ್ಲಿನ ಕಷ್ಟಗಳು ಅಥವಾ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಕರ್ಮಗಳನ್ನು ಕಳ್ಕೊಳ್ಳುವಂಥ ದಿನ ಅಂತಲೂ ಕೂಡ ಹೇಳ್ತಾರೆ. ಸೊ ನಮಗೆಲ್ರಿಗೂ ಗೊತ್ತೇ ಇದೆ, ಕುಂಭಮೇಳದಲ್ಲಿ ಈ ಒಂದು ತೀರ್ಥ ಸ್ನಾನಗಳ ಒಂದು ಅವಧಿ ಏನಿದೆ, ಇದರಲ್ಲಿ ವಸಂತ ಪಂಚಮಿಯು ಕೂಡ ಬಹಳನೇ ಮುಖ್ಯವಾದ ದಿನ. ಈಗಾಗಲೇ ನೀವು ನೋಡ್ಬೋದು, ಸಂಖ್ಯಾಶಾಸ್ತ್ರವನ್ನು ಆಧರಿಸಿ ಹೇಳಿರ್ತಕ್ಕಂಥ ವಿಚಾರಗಳು ಸತ್ಯವಾಗಿರ್ತಕ್ಕಂಥದ್ದು. ದರ್ಶನ್ ರವರ ಬಿಡುಗಡೆಯ ಒಂದು ಡೇಟ್ ಎಕ್ಸಾಕ್ಟಾಗಿ ಪ್ರಿಡಿಕ್ಟ್ ಆಗಿರುವಂಥದ್ದು. ಅದ್ರ ಜೊತೆಗೆ ಬಿಗ್ ಬಾಸ್ನ ವಿನ್ನರ್ ಯಾರು ಆಗ್ತಾರೆ, ಬಿಗ್ ಬಾಸ್ ಸೀಸನ್ ಯಾವ ಥರ ಇರುತ್ತೆ ಅಂತ ಹೇಳಿರುವಂಥ ವಿಚಾರಗಳು ಸತ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು 2025ರಲ್ಲಿ ಸಾಕಷ್ಟು ಒಂದು ಅನಾಹುತಗಳು, ಅವಘಡಗಳು ನಡೆಯುತ್ತೆ. ಅದು ಹೆಚ್ಚಿನದಾಗಿ ದೇವಸ್ಥಾನ, ತೀರ್ಥಕ್ಷೇತ್ರಗಳಲ್ಲಿ ನಡೆಯುತ್ತೆ ಅಂತ ಹೇಳಿರ್ತಕ್ಕಂಥ ವಿಚಾರಗಳು ನಿಜವಾಗಿರ್ತಕ್ಕಂಥದ್ದು. ಸೊ ಇವೆಲ್ಲವೂ ಕೂಡ ಸಂಖ್ಯೆಗಳನ್ನು ಆಧರಿಸಿ ಹೇಳುವಂಥದ್ದು. ಇದೇ ಸಂಖ್ಯೆಗಳು ಮನುಷ್ಯನ ಜೀವನದಲ್ಲಿ ಸಾಕಷ್ಟು ವಿಚಾರಗಳನ್ನು ತಂದುಕೊಡುತ್ತೆ. ಅದು ಒಳ್ಳೆಯದಾಗಿದ್ದಿರ್ಬೋದು, ಕೆಟ್ಟದ್ದಾಗಿದ್ದಿರ್ಬೋದು. ಸಂಖ್ಯೆಗಳನ್ನು ಅರ್ಥಕೊಳ್ಳುವಂಥ ಕೆಲಸ ನಾವು ಮಾಡಬೇಕಾಗತ್ತೆ. ಎಸ್, ಇಲ್ಲಿ ಮೊದಲನೇ ಬಾರಿಗೆ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿಯೂ ಕೂಡ ಮಾಡರ್ನ್ ಜ್ಯೋತಿಷಿ ಡಾಕ್ಟರ್ ಕಮಲಾಕ್ಷಿ ಅಂತಕ್ಕಂಥ ಪ್ರೊಫೈಲನ್ನು ತಪ್ಪದೆ ಫಾಲೋ ಮಾಡಿ ಅಂತ ಹೇಳ್ತೀನಿ. ಅದ್ಭುತವಾದ ವಿಚಾರಗಳು ನಿಮ್ಮ ಪಾಲಿಗೆ, ನಿಮ್ಮ ಜೀವನಕ್ಕೆ, ನಿಮ್ಮ ಬದುಕಿಗೆ ಅಂತ ಹೇಳ್ತಾ, ಎಸ್, ಈ ಒಂದು ವಸಂತ ಪಂಚಮಿಯ ದಿನ ವಿಶೇಷವಾದ ಆಚರಣೆ ಯಾತಕ್ಕಾಗಿ, ಯಾವ ಒಂದು ವಿಚಾರವಾಗಿ ಮಾಡ್ತೀವಿ ಅಂತ ನೋಡೋದಾದರೆ, ಈ ಒಂದು ದಿನ ಸರಸ್ವತಿ ಮಾತೆಯನ್ನು ಆರಾಧನೆ ಮಾಡುವಂಥದ್ದು. ಮಾಘ ಮಾಸದ ಒಂದು ಆರಂಭ ಅಂತಂದರೆ ವಸಂತ ಕಾಲವನ್ನು ಬರಮಾಡ್ಕೊಳ್ಳುವಂಥದ್ದು, ಹಾಗೆ ಚಳಿಗಾಲದ ಒಂದು ಅಂತ್ಯ ಅಂತ ಕೂಡ ಹೇಳ್ಬೋದು ನಾವು. ಬಹಳನೇ ಒಂದು ಪವಿತ್ರವಾದ ದಿನ. ಈ ದಿನ ಸರಸ್ವತಿಯನ್ನು ನಾವು ಆರಾಧನೆ ಮಾಡಬೇಕಾಗತ್ತೆ. ವಿದ್ಯೆ, ಬುದ್ಧಿಗಾಗಿ, ಜ್ಞಾನಶಕ್ತಿಗಾಗಿ ಪ್ರತಿಯೊಬ್ಬರೂ ಕೂಡ ಸರಸ್ವತಿಯನ್ನು ಆರಾಧನೆ ಮಾಡಬೇಕು. ನಾವು ಲಕ್ಷ್ಮಿಯನ್ನು ಆರಾಧನೆ ಮಾಡ್ತೀವಿ ದುಡ್ಡಿಗೋಸ್ಕರ ಅಂತಂದರೆ ಕಳ್ಳ ಅದನ್ನು ಇವತ್ತು ಕಿತ್ಕೊಂಡು ಹೋಗ್ಬೋದು. ಆದರೆ ಸರಸ್ವತಿ ಒಲಿದ್ರೆ ಜೀವನ ಪೂರ್ತಿ ನಿಮ್ಮ ಒಂದು ಜ್ಞಾನವನ್ನು, ನಿಮ್ಮ ಒಂದು ವಿಚಾರಗಳನ್ನು ಯಾರೂ ಕೂಡ ಕದಿಯೋದಕ್ಕಾಗೋದಿಲ್ಲ. ಸರಸ್ವತಿಯೇ ಮೂಲ, ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಇರ್ತಾಳೆ. ಸೊ ಇದನ್ನು ಯಾವಾಗೂ ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಮಕ್ಕಳ ಒಂದು ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂದರೆ ಈ ಒಂದು ದಿನ ಬಹಳನೇ ವಿಶೇಷವಾಗಿರ್ತಕ್ಕಂಥದ್ದು. ಯಾವುದೇ ಶುಭ ಕಾರ್ಯಗಳನ್ನು ಕೂಡ ನೀವು ಪ್ರಾರಂಭ ಮಾಡ್ಬೋದು. ಅಂಗಡಿ, ಮಳಿಗೆಗಳನ್ನು ತೆರೆಯುವಂಥದ್ದಾಗಿದ್ದಿರ್ಬೋದು, ಅಥವಾ ಮನೆಯಲ್ಲೇನೋ ಹೊಸ ಒಂದು ವಾತಾವರಣ, ಶುಭ ಕಾರ್ಯಗಳನ್ನು ಮಾಡುವಂಥದ್ದು, ಎಲ್ಲವೂ ಕೂಡ ಅದ್ಭುತವಾದ ಒಂದು ಫಲಗಳನ್ನು ಕೊಡುವಂಥದ್ದಾಗುತ್ತೆ. ಸಮಯ ಏನು ಅಂತಂದರೆ ಕ್ಯಾಲೆಂಡರ್ನ ಪ್ರಕಾರ 2 ದಿನಗಳಲ್ಲಿ ಇದನ್ನು ಕೊಡ್ತಾರೆ. ಆದರೆ ಯಾವಾಗೂ ಕ್ಯಾಲೆಂಡರ್ನ ಪ್ರಕಾರ ತಗೊಳ್ಳುವಂಥದ್ದು ಸೂರ್ಯೋದಯಕ್ಕೆ ಇರತಕ್ಕಂಥ ತಿಥಿಯನ್ನು ಮಾತ್ರ. ಆದರೆ ನಾವು ತಿಥಿ ಪ್ರಾರಂಭವಾದಾಗ ನಾವು ತಿಥಿಯನ್ನು ಗಣನೆಗೆ ತಗೊಳ್ಳೋದು 100ಕ್ಕೆ 100ರಷ್ಟು ಫಲ ಕೊಡುತ್ತೆ. ಅಂತಂದರೆ ಇಲ್ಲಿ ಭಾನುವಾರ ಬೆಳಗ್ಗೆ 9 ಗಂಟೆ 14 ನಿಮಿಷದಿಂದ 2ನೇ ತಾರೀಕು ಫೆಬ್ರವರಿ ಭಾನುವಾರ 9 ಗಂಟೆ 14 ನಿಮಿಷದಿಂದ ಪಂಚಮಿ ಅಂದರೆ ವಸಂತ ಪಂಚಮಿ ಆರಂಭವಾಗುತ್ತೆ. ಬುಧವಾರ ಬೆಳಗ್ಗೆ 6 ಗಂಟೆ 53 ನಿಮಿಷದವರೆಗೂ ಮಾತ್ರ ಈ ಒಂದು ಪಂಚಮಿ ತಿಥಿ ಇರುತ್ತೆ. ನಿಮ್ಮ ಆಚರಣೆಗಳು, ಪೂಜೆಗಳು ಅಥವಾ ಸಂಕಲ್ಪಗಳು ಅಥವಾ ಅಕ್ಷರಾಭ್ಯಾಸ ಎಲ್ಲವೂ ಕೂಡ ಈ ಒಂದು ಸಮಯದಲ್ಲಿ ಇದ್ದರೆ ಬಹಳ ಉತ್ತಮ. ತೀರ್ಥ ಸ್ನಾನಗಳು ಕೂಡ ಅಷ್ಟೇ ಈ ಒಂದು ಸಮಯದಲ್ಲಿ ಇದ್ದರೆ ಬಹಳನೇ ಉತ್ತಮವಾಗುತ್ತೆ. ಈ ಒಂದು ವಸಂತ ಪಂಚಮಿಗೆ ಸಾಕಷ್ಟು ಜನ ಕುಂಭಮೇಳಕ್ಕೆ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತೀರಿ. ನೋಡ್ತಾ ಇದ್ದೀರಾ, ಸಾಕಷ್ಟು ರಶ್ ಇರುವಂಥದ್ದು. ಅಲ್ಲಿ ಹೋಗಿ ಮಾಡೋದಕ್ಕಾಗೋದಿಲ್ಲ ಅಥವಾ ಬೇರೆ ಏನೋ ಸಮಸ್ಯೆಗಳಿದೆ ನಿಮಗೆ ಅನ್ನುವಂಥವ್ರು ನಿಮ್ಮ ಮನೆಗಳಲ್ಲೇ, ನಾನು ಹಿಂದಿನ ವಿಡಿಯೋದಲ್ಲಿಯೂ ಕೂಡ ಹೇಳಿದ್ದೀನಿ, ಒಂದು ತಂಬಿಗೆ ಅಥವಾ ಒಂದು ಚೊಂಬಿನಲ್ಲಿ ನಿಮ್ಮ ಮನೆಯ ನೀರನ್ನೇ, ಶುದ್ಧವಾದ ನೀರನ್ನು ಹಾಕಿ ಅದಕ್ಕೆ ಗಂಗಾಜಲವನ್ನು ಮಿಶ್ರಣ ಮಾಡಿ ಸಂಕಲ್ಪವನ್ನು ಮಾಡಿ ಅದಕ್ಕೆ 3 ಅರಳಿ ಎಲೆಗಳನ್ನು ಸೇರಿಸಿ, ಅಂದರೆ ಆ ನೀರಿಗೆ 3 ಅರಳಿ ಎಲೆಗಳನ್ನು ಸೇರಿಸಬೇಕಾಗತ್ತೆ. ಸೇರಿಸಿ ಅರಿಶಿನ, ಕುಂಕುಮ, ಅಕ್ಷತೆ, ಬಿಡಿ ಹೂಗಳನ್ನು ಹಾಕಿ ಸಂಕಲ್ಪವನ್ನು ಮಾಡಿ ಅದೇ ನೀರನ್ನು ಮನಮಂದಿಯೆಲ್ಲ ನೀವು ಸ್ನಾನ ಮಾಡುವಂಥ ನೀರಿಗೆ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ಅದೇ ಒಂದು ಪುಣ್ಯ ಪ್ರಾಪ್ತಿ ಆಗುವಂಥದ್ದಾಗುತ್ತೆ. ಅಥವಾ ನೀವು ನದಿಯ ಸ್ನಾನಗಳು, ಸಮುದ್ರ ಸ್ನಾನಗಳು, ನಿಮ್ಮ ಮನೆಯ ಹತ್ತಿರದಲ್ಲಿ ಇರತಕ್ಕಂಥ ಅಥವಾ ಯಾವುದಾದ್ರು ಕ್ಷೇತ್ರಗಳಿಗೆ ಹೋಗಿ ಕೂಡ ದೇವಸ್ಥಾನಗಳಲ್ಲಿ ಸ್ನಾನಗಳನ್ನು ಮಾಡ್ಬೋದು. ಸೊ ಭಗವಂತ ಇದ್ದಲ್ಲೇ ಆಶೀರ್ವಾದ ಮಾಡ್ತಾನೆ, ಸಂತೃಪ್ತಿಯನ್ನು ಕೂಡ ಪಡ್ತಾನೆ. ನಮ್ಮ ಜೀವನದಲ್ಲಿ ಒಂದಷ್ಟು
ಒಳ್ಳೆಯ ವಿಚಾರಗಳು ನಡೆಯುವಂತೆ ಕೂಡ ಮಾಡ್ತಾನೆ. ನಂಬಿಕೆ ಇದ್ದಲ್ಲಿಯೇ ಎಲ್ಲ ವರ್ಕ್ ಆಗೋದು ಅಲ್ವಾ. ಹಾಗಾಗಿ ಈ ಒಂದು ವಸಂತ ಪಂಚಮಿಯ ದಿನ ಮತ್ತೊಂದು ವಿಚಾರ, ಇಲ್ಲಿ ಮಕ್ಕಳಿಗೆ ಜೇನುತುಪ್ಪದ ಪ್ರಾಶನವನ್ನು ಮಾಡಿಸಿ ಹಯಗ್ರೀವನ ದೇವಸ್ಥಾನದಲ್ಲಿ ಜೇನುತುಪ್ಪವನ್ನು ಅಭಿಷೇಕಕ್ಕೆ ಕೊಟ್ಟು ಅದನ್ನು ತಂದಿಟ್ಕೊಂಡು ನಿಮ್ಮ ಮಕ್ಕಳ ಅಂಗೈನ ಮೇಲೆ ಈ ಒಂದು ಜೇನುತುಪ್ಪವನ್ನು ಹಾಕಿಸಿ ಅವರ ನಾಲಿಗೆಯಿಂದ ಅದನ್ನು ನೆಕ್ಕಿಸ್ಬೇಕಾಗತ್ತೆ. ನೆಕ್ಕುವಾಗ ನಾಲಿಗೆ ಈ ಒಂದು ಅಂಗೈಯನ್ನು ತಾಗಬೇಕು. ಸೊ 3 ಬಾರಿ ಇದನ್ನು ಮಾಡಿ ಬಹಳನೇ ಅದ್ಭುತವಾದ ಬದಲಾವಣೆ ನಿಮ್ಮ ಮಕ್ಕಳ ಜೀವನದಲ್ಲಿ. ಎಜುಕೇಷನ್ ಅನ್ನುವಂಥದ್ದು, ವಿದ್ಯಾಭ್ಯಾಸ ಅನ್ನುವಂಥದ್ದು ಜ್ಞಾನದ ಒಂದು ಪರಿಮಿತಿಗೆ ಅಲ್ವಾ. ಸೊ ಬಹಳ ವಿಚಾರವಂತಿಕೆ ಬರುವಂಥದ್ದು, ಜ್ಞಾನದ ಮಟ್ಟ ಕೂಡ ಬಹಳನೇ ಚೆನ್ನಾಗಾಗುತ್ತೆ. ಇದರಿಂದ ತಪ್ಪದೇ ಈ ಒಂದು ಕೆಲಸವನ್ನು ಮಾಡಿ. ಇದರ ಜೊತೆಗೆ ಹಣಕಾಸಿನ ವಿಚಾರ, ಕುಟುಂಬದ ಸೌಖ್ಯತೆ ಎಲ್ಲವೂ ಕೂಡ ಚೆನ್ನಾಗಾಗಬೇಕಲ್ವಾ. ಅದಕ್ಕೆ ಮನೆಗೆ ಏನನ್ನಾದರೂ ತರೋದಕ್ಕೆ ಮೇಡಮ್ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀರಾ ಅಲ್ವಾ. ಎಸ್, 3 ವಸ್ತುಗಳನ್ನು ತಗೊಂಡು ಬನ್ನಿ. ಕಡಲೆಬೇಳೆ, ಹೆಸರುಬೇಳೆ, ತೊಗರಿಬೇಳೆ, ಇವು 3 ವಸ್ತುಗಳನ್ನು ಯಥಾಶಕ್ತಿ 50 ಗ್ರಾಮ್, 100 ಗ್ರಾಮ್ ಅಥವಾ 1/4 kg, 1 kg ನಿಮ್ಮ ಇಷ್ಟದ ಅನುಸಾರ ಈ ಒಂದು ಭಾನುವಾರದ ಒಂದು ಸಮಯದಲ್ಲಿ ನಾನು ಏನು ಹೇಳಿದ್ದೀನಿ ಅಲ್ಲಿ ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಅದಾದಮೇಲೆ ನೀವು ಇದನ್ನು ಮನೆಯಲ್ಲಿ ಅಡುಗೆಗೆ ಬಳಸ್ಕೊಳ್ಬೋದು. ಈ ದಿನ ದೇವರಿಗೆ ಏನು ನೈವೇದ್ಯ ಮಾಡಬೇಕು ಅಂತಂದರೆ ಹಯಗ್ರೀವ ಅಂಥೇಳಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಕಡಲೆಬೇಳೆಯನ್ನು ಬೇಯಿಸ್ಕೊಂಡು ಅದಕ್ಕೆ ಬೆಲ್ಲ, ತುಪ್ಪವನ್ನು, ಲವಂಗಗಳನ್ನು ಸೇರಿಸಿ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಸಿಹಿಯಾದ ಖಾದ್ಯ. ಇದನ್ನು ಮನೆಯಲ್ಲಿ ಮಾಡಿ ಸರಸ್ವತಿ ದೇವಿಗೆ, ಫೋಟೋ ಇಲ್ಲ ಮೇಡಮ್ ಅಂತಂದ್ರೂ ತೊಂದರೆ ಇಲ್ಲ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ದೇವಿಯನ್ನೇ ಸರಸ್ವತಿಯ ಸ್ವರೂಪದಲ್ಲಿ ಕಲ್ಪನೆಯನ್ನು ಮಾಡ್ಕೊಳ್ತಾ ಆಕೆಗೆ ಆ ಒಂದು ನೈವೇದ್ಯವನ್ನು ಇಡ್ತಾ ಅದನ್ನು ಮಕ್ಕಳಿಗೆ ಪ್ರಸಾದವಾಗಿ ಕೊಡಿ. ಒಂದು 4 ಜನ ಮಕ್ಕಳಿಗೆ ಅದನ್ನು ಹಂಚಿ ಮನೆಮಂದಿಯೆಲ್ಲ ಪ್ರಸಾದದ ರೂಪದಲ್ಲಿ ಅದನ್ನು ಸೇವನೆ ಮಾಡಿ. ಸಾಕ್ಷಾತ್ ಸರಸ್ವತಿ ದೇವಿಯ ಒಂದು ಆಶೀರ್ವಾದ ನಿಮಗೆ ಹಾಗೂ ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ತಲುಪುವಂತೆ ಆಗುತ್ತೆ. ಇದಿಷ್ಟು ವಸಂತ ಪಂಚಮಿಯ ಆಚರಣೆ, ಬಹಳನೇ ವಿಶೇಷವಾದ ದಿನ, ಮಿಸ್ ಮಾಡ್ಕೊಳ್ಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ. ಇದಾದ ಮೇಲೆ ಅದರ ಮಾರನೇ ದಿನವೇ ಕುಮಾರ ಷಷ್ಠಿ ಪ್ರಾರಂಭವಾಗುತ್ತೆ. ಸೊ ಷಷ್ಠಿ ತಿಥಿಗಳೇ ಬಹಳನೇ ವಿಶೇಷವಾಗಿರ್ತಕ್ಕಂಥದ್ದು. ಸೊ ಈ ಒಂದು ದಿನ ಸೋಮವಾರ ದಿನ ಸಿಗುತ್ತೆ ನಿಮಗೆ. ಕುಮಾರ ಷಷ್ಠಿ ಕ್ಯಾಲೆಂಡರ್ನಲ್ಲಿ ಮಂಗಳವಾರ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ದಟ್ ಈ ಒಂದು ಷಷ್ಠಿ ತಿಥಿ ನಿಮಗೆ 6 ಗಂಟೆ ಬೆಳಿಗ್ಗೆ, ಸೋಮವಾರ ಬೆಳಿಗ್ಗೆ 6:54 ಪ್ರಾರಂಭ ಆಗುತ್ತೆ ಕುಮಾರ ಷಷ್ಠಿ. ಸೊ ಇದನ್ನು ನೀವು ಸೋಮವಾರವಾದರೂ ಆಚರಣೆ ಮಾಡಿ ಅಥವಾ ಮಂಗಳವಾರವಾದರೂ ಆಚರಣೆ ಮಾಡಿ. ತಿಥಿಯ ಪ್ರಕಾರ ಸೋಮವಾರನೇ ಬಹಳನೇ ಪ್ರಶಸ್ತವಾಗಿರ್ತಕ್ಕಂಥದ್ದು. ಮಂಗಳವಾರದ ದಿನ ಅಥವಾ ಸೋಮವಾರದ ದಿನ ಏನು ಮಾಡಬೇಕು ಕುಮಾರ ಷಷ್ಠಿಯ ಪ್ರಯುಕ್ತ ಅಂತನ್ನುವಾಗ ನೋಡಿ, ಈ ಒಂದು ನವಿಲುಗರಿಗಳು ಬಹಳನೇ ಅದ್ಭುತವಾಗಿರ್ತಕ್ಕಂಥದ್ದು, ಬಹಳನೇ ವಿಶೇಷವಾದ ಶಕ್ತಿ ಇದೆ. ಇದಕ್ಕೊಂದು ಸಣ್ಣ ಕಥೆ ಇದೆ, ಅದನ್ನು ಹೇಳಿಬಿಟ್ಟು ನಾನು ನಿಮಗೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಗಣಪತಿಯನ್ನು ಯಾರು ಇಡೀ ಪ್ರಪಂಚವನ್ನು ಒಂದು ಸುತ್ಕೊಂಡು ಬರ್ತಾರೆ ಅಂದರೆ ಬಹಳ ಬೇಗ 3 ಸುತ್ತುಗಳು ಯಾರು ಸುತ್ಕೊಂಡು ಬರ್ತಾರೆ ಅವರಿಗೆ ಒಂದು ಮೊದಲನೇ ಪೂಜೆ ಅಂಥೇಳಿ ಮಾತಾಗುತ್ತೆ. ಇದೊಂದು ಸಣ್ಣ ಟಾಸ್ಕ್ ಅಂತಲೇ ಅಂದ್ಕೊಳ್ಳಿ, ಶಿವಪಾರ್ವತಿ ಮಕ್ಕಳಿಗೆ ಕೊಡುವಂಥದ್ದು. ಸೊ ಆಗ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ, ಎಲ್ಲರ ಮುಂದೆ ಬ್ರಹ್ಮದೇವನು ಇರ್ತಾರೆ ಅಲ್ಲಿ, ನನಗೆ ವಾಹನ ಇಲ್ಲ, ನನಗೆ ಬಹಳನೇ ಸುಂದರವಾದ, ಯಾರ ಹತ್ರನೂ ಇರಬಾರ್ದು ಅಷ್ಟು ಚೆನ್ನಾಗಿರ್ತಕ್ಕಂಥ, ಅಷ್ಟು ವಿಶೇಷತೆಗಳು ಇರ್ತಕ್ಕಂಥ ಅದ್ಭುತವಾದ ಒಂದು ವಾಹನ ಆದರೆ ಮಾತ್ರನೇ ನಾನು ಹೋಗೋದು ಅಂತ ಹೇಳ್ತಾರೆ. ಈ ಒಂದು ಬೇಡಿಕೆಯ ಮೇರೆಗೆ ಬ್ರಹ್ಮದೇವನ ಕಲ್ಪನೆಗೆ ಬಂದಿದ್ದು ಈ ಒಂದು ನವಿಲು ಅನ್ನತಕ್ಕಂಥ ಪಕ್ಷಿ. ನವಿಲನ್ನು ಸೃಷ್ಟಿ ಮಾಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಗೋಸ್ಕರ. ಸುಬ್ರಹ್ಮಣ್ಯ ಅಂತಂದರೆ ಏನು, ರಾಹುಕೇತುಗಳನ್ನು ಸೂಚನೆ ಮಾಡ್ತಕ್ಕಂಥ ಒಂದು ದೇವ ಅಲ್ವಾ. ಸೊ ಈ ಒಂದು ಎಷ್ಟೋ ಸಮಸ್ಯೆಗಳು ಜೀವನದಲ್ಲಿ ಇರುತ್ತೆ. ನಮಗೆ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ, ಜೀವನದಲ್ಲಿ ಕಾಳಸರ್ಪದೋಷ ಅಂತ ಹೇಳ್ತಾರೆ, ಆಶ್ಲೇಷ ಬಲಿ ಮಾಡಿಸ್ಬೇಕು ಅಂತ ಹೇಳ್ತಾರೆ, ಜಾತಕದಲ್ಲಿ ರಾಹುಕೇತುಗಳ ಸಮಸ್ಯೆಗಳು ಇದೆ, ಜೀವನದಲ್ಲಿ ಅಭಿವೃದ್ಧಿಗಳು ಇಲ್ಲ ಅಂತ ಹೇಳ್ತಾರೆ. ಸೊ ಈ ಒಂದು ನವಿಲುಗರಿ ಸಾಕಷ್ಟು ವಿಚಾರಗಳಿಗೆ ನಿಮಗೆ ಪರಿಹಾರ ಕೊಡುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಖಂಡಿತವಾಗಿಯೂ ಹೌದು. ನಮ್ಮ ಒಂದು ಅಂಗಾರಕ ಅಥವಾ ಕುಜ ಅಂತ ಏನು ಹೇಳ್ತೀವಿ, ಸುಬ್ರಹ್ಮಣ್ಯನನ್ನು ಸೂಚನೆ ಮಾಡ್ತಕ್ಕಂಥ ಒಂದು ಗ್ರಹವಾಗುತ್ತೆ. ಸೊ ಈ ಒಂದು ನವಿಲುಗರಿಯನ್ನು ಯಾರು ಬಳಸ್ತಾರೆ ಅಥವಾ ಜೀವನದಲ್ಲಿ ಬಳಸುವ ರೀತಿಯನ್ನು ತಿಳ್ಕೊಂಡಿರ್ತಾರೆ ಅವರಿಗೆ ಬಹಳನೇ ಒಂದು ಸಕ್ಸಸ್ ಸಿಗುವಂಥದ್ದಾಗುತ್ತೆ. ಈ ಒಂದು ಕುಮಾರ ಷಷ್ಠಿಯ ದಿನ ತಪ್ಪದೆ ಈ ಒಂದು ನವಿಲುಗರಿಗಳನ್ನು ಮನೆಗೆ ತರಬೇಕಾಗತ್ತೆ. 2 ನವಿಲುಗರಿಗಳನ್ನು ತಂದು ಅರಿಶಿಣದ ದಾರದಿಂದ ಅದನ್ನು ಗಂಟು ಹಾಕಿ ಕಟ್ಟಿ ದೇವರ ಮನೆಯಲ್ಲಿ ಇಡಿ. ಅದ್ಭುತಗಳು ನಡೆಯುತ್ತೆ ಮನೆಯಲ್ಲಿ. ನೀವೇ ಹೇಳ್ತೀರಾ ಆಮೇಲೆ, ವಾವ್ ಎಷ್ಟು ಚೆನ್ನಾಗಿ ಇದೆ ಅಂತೇಳಿ. ದೃಷ್ಟಿ ದೋಷಗಳು ಹೋಗುತ್ತೆ ಮನೆಯಲ್ಲಿ, ಒಂದು ಹಣಕಾಸಿನ ಸಮಸ್ಯೆಗಳಿದ್ದಿರ್ಬೋದು, ಜಗಳ ಕದನಗಳು ಇದ್ದಿರ್ಬೋದು, ಆರೋಗ್ಯದ ವಿಚಾರಗಳಲ್ಲಿಯೂ ಕೂಡ ಹಾಗೆ ಯಾವುದೇ ಕೆಲಸಕ್ಕಿಟ್ಟರೂ ಸಮಸ್ಯೆಗಳಾಗ್ತಾ ಇರುತ್ತೆ, ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಎಷ್ಟು ದುಡಿತಾ ಇದ್ದೀವಿ ಮೇಡಮ್, ಏನು ಉಳಿಸೋದಕ್ಕಾಗ್ತಾ ಇಲ್ಲ, ಜೀವನದಲ್ಲಿ ಬದುಕೋದಕ್ಕೆ ಎಲ್ಲರೂ ಬದುಕ್ತಾ ಇದ್ದಾರೆ, ನಾವು ಚೆನ್ನಾಗಿ ಬದುಕೋದಕ್ಕಾಗ್ತಾ ಇಲ್ಲ ಅಂತ ಹೇಳುವಂಥ ವಿಚಾರಗಳು. ಸೊ ಇದು ಹೀಗೆ ಸಾಕಷ್ಟು ವಿಚಾರಗಳು. ಈ ಎಲ್ಲ ಒಂದು ವಿಚಾರಗಳಿಗೆ ಈ ಒಂದು ನವಿಲುಗರಿಗಳನ್ನು ಈ ದಿನ ನೀವು ಮನೆಗೆ ತಂದು
ಸಂಕಲ್ಪ ಮಾಡಿ ಪೂಜಿಸೋದಕ್ಕೆ ಪ್ರಾರಂಭ ಮಾಡೋದ್ರಿಂದ ಬಹಳನೇ ವಿಶೇಷವಾದ ಒಂದು ಅನುಗ್ರಹ ಆಗುತ್ತೆ. ಇಲ್ಲಿ ಮತ್ತೊಂದು ವಿಚಾರ ಇದೆ, ನವಿಲುಗರಿಯನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಜಗಳಗಳು ಆಗಿಬಿಡತ್ತಂತೆ. ಕಾರಣ ಏನು ಅಂದರೆ ಶ್ರೀಕೃಷ್ಣ ಪರಮಾತ್ಮನ ತಲೆಯ ಮೇಲೆ ಯಾವಾಗಲೂ ಕೂಡ ನವಿಲುಗರಿ ಇರುತ್ತೆ. ಶ್ರೀಕೃಷ್ಣ ಇದ್ದಲ್ಲಿ ಬಹಳ ಗೋಳು ಜಗಳಗಳು ಆಗುತ್ತೆ. ಸೊ ದಟ್ ನವಿಲುಗರಿ ಇಟ್ಕೊಂಡ್ರೆ ಈ ಸಮಸ್ಯೆಗಳು ಮನೆಯಲ್ಲಿ ಜಗಳ ಕದನಗಳು ಆಗತ್ತಂತೆ ಅಂಥೇಳಿ. ಇಲ್ಲದೇ ಇರತಕ್ಕಂಥದ್ದನ್ನು ವಿಚಾರಗಳನ್ನು ತಿಳಿದೇ ಇರ್ತಕ್ಕಂಥವ್ರು, ಸೊ ಏನನ್ನೂ ಅರ್ಥ ಮಾಡ್ಕೊಳ್ದೆ ಎಲ್ಲೋ ಯಾರೋ ಏನೋ ಹೇಳೋದನ್ನು ಹೇಳ್ಬಿಡ್ತಾರೆ. ನಾವು ಜನಗಳು ಅದನ್ನು ಅರ್ಥ ಮಾಡ್ಕೊಳ್ದೆ ಏನು ಮಾಡ್ತೀವಿ, ಎಲ್ಲವನ್ನ ನಾವು ಅದನ್ನು ತಲೆಗೂ ತೊಗೊಂಡು ಜೀವನಕ್ಕೂ ತೊಗೊಂಡು ನವಿಲುಗರಿ ಅಂದರೆ ಕೆಟ್ಟದ್ದು, ಮನೆಯಲ್ಲಿ ಕೃಷ್ಣನ ಫೋಟೋ ಇಡಬಾರ್ದು, ಜೊತೆಗೆ ನವಿಲುಗರಿ ಇಡಬಾರ್ದು ಅನ್ನೋ ರಾಂಗ್ ಕಾನ್ಸೆಪ್ಟ್, ಸುಳ್ಳು ಸುದ್ದಿಗಳನ್ನು ನಂಬಬೇಡಿ. ವಿಚಾರವಂತಿಕೆ ಬಹಳ ಮುಖ್ಯ. ಸನಾತನ ಧರ್ಮದಲ್ಲಿ ಏನೇ ಒಂದು ವಿಚಾರಗಳನ್ನು ನಾವು ಅನುಸರಣೆ ಮಾಡಿದ್ರೂ ಕೂಡ ಅದಕ್ಕೊಂದು ವೈಜ್ಞಾನಿಕವಾದ ಕಾರಣ ಇರುತ್ತೆ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೂಢನಂಬಿಕೆಗಳು ಖಂಡಿತವಾಗಿಯೂ ಇಲ್ಲ. ಶಾಸ್ತ್ರ ಬಹಳ ಸಂಪನ್ನವಾಗಿದೆ. ಸಂಖ್ಯೆಗಳು ಬಹಳನೇ ಸತ್ಯವಾಗಿ ನುಡಿಯುವಂಥದ್ದಾಗತ್ತೆ. ಇಂಟ್ರೆಸ್ಟ್ ಇರ್ತಕ್ಕಂಥವರು ನಾವು ಕೂಡ ನ್ಯೂಮರಾಲಜಿಯನ್ನು ಕಲಿಬೇಕು, ಸಂಖ್ಯಾಶಾಸ್ತ್ರದಿಂದ ನಮ್ಮ ಬದುಕನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನತಕ್ಕಂಥವ್ರು ನಾನು ಕ್ಯಾಪ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರಿಗೆ ಕಾಲ್ ಮಾಡಿ ಕ್ಲಾಸಸ್ಗೆ ಜಾಯ್ನ್ ಆಗಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾವಣೆ ಮಾಡ್ಕೊಳ್ಳಿ. ಯಾರೂ ಕೂಡ ನಾವು ಹೇಗೆ ನಮ್ಮ ಬದುಕು ಹೇಗಿರುತ್ತೆ, ಮುಂದೆ ನಾವು ಯಾವ ಡಿಸಿಷನ್ಸನ್ನು ತಗೊಳ್ಬೇಕು ಅಂತ ಹೇಳೋದಿಲ್ಲ. ಈ ಒಂದು ಅದ್ಭುತವಾದ ಸಂಖ್ಯಾಶಾಸ್ತ್ರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಡೋದ್ರ ಜೊತೆಗೆ ಜೀವನದಲ್ಲಿ ಯಶಸ್ವಿ ಆಗೋ ರೀತಿಯಲ್ಲಿ ಮಾಡಿಬಿಡುತ್ತೆ. ಸೊ ದಟ್ ಒಂದು ಬಾರಿಯ ಒಂದು ಕಲಿಕೆ ನಿಮ್ಮ ಇಡೀ ಜೀವನ, ನಿಮ್ಮ ಇಡೀ ತಲೆಮಾರು, ನಿಮ್ಮ ಮುಂಬರುವ ಪೀಳಿಗೆಗೂ ಕೂಡ ಈ ವಿದ್ಯೆಯನ್ನು ನೀವು ಹೇಳ್ಕೊಡ್ಬೋದು. ಒಂದು ಗ್ರಂಥದ ರೂಪದಲ್ಲಿ ಒಂದು ಬುಕ್ಕನ್ನು ಕೂಡ ನೀವು ಬರೆದಿಡ್ಬೋದು. ಅಷ್ಟು ವಿಚಾರಗಳು ಇದೆ ನಮ್ಮ ಸನಾತನ ಧರ್ಮದಲ್ಲಿ. ಈ ದೋಷ ಆ ದೋಷ, ಆ ಪೂಜೆ ಈ ಪೂಜೆ ಅಂತ ಮಾಡಿಸೋದಕ್ಕಿಂತ ಹೆಚ್ಚಿನದಾಗಿ ಪ್ರಾಕ್ಟಿಕಾಲಿಟಿ ಬಹಳ ಮುಖ್ಯ. ವೈಜ್ಞಾನಿಕವಾಗಿ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ತಂದುಕೊಳ್ಬೋದು. ಬಹಳನೇ ಸಿಂಪಲ್. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಅಲ್ಲಿ ಪೂಜೆ ಮಾಡಿಸ್ಬೇಕು, ಇಲ್ಲಿಗೆ ಹೋಗಬೇಕು, ಈ ದಾನ ಹೇಳಿದ್ದಾರೆ, ಆ ಥರದ್ದು ಯಾವ ವಿಚಾರಗಳು ಇರೋದಿಲ್ಲ. ಮೂಲ ಮನುಷ್ಯ ಮೊದಲು ಮೂಲವನ್ನು ಅರ್ಥ ಮಾಡ್ಕೋಬೇಕು, ಆ ಮೂಲವನ್ನು ಸರಿಪಡಿಸ್ಕೊಳ್ಬೇಕು. ಅದಾದ ನಂತರದಲ್ಲಿ ಬಹಳನೇ ಅದ್ಭುತಗಳು ನಡೆಯುತ್ತೆ. ಯಾವಾಗಲೂ ಕೂಡ ನಾವು ಎಲ್ಲಿ ಒಂದು ಬೀಜವನ್ನು ಬಿತ್ತನೆ ಮಾಡ್ತೀವಿ, ಆ ಒಂದು ಮಣ್ಣನ್ನು, ಆ ಮಣ್ಣಿನ ಸ್ವಾಸ್ಥ್ಯತೆಯನ್ನು ನಾವು ನೋಡಿಕೊಂಡು ಆ ಮಣ್ಣನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಂದು ಸದೃಢವಾದ ಬೀಜವನ್ನು ಹಾಕಿದಾಗ ಅಲ್ಲೊಂದು ಸಸಿ ಎನ್ನುವಂಥದ್ದು ಉತ್ಪತ್ತಿ ಆಗುವಂಥದ್ದಾಗುತ್ತೆ. ಆ ಒಂದು ಸಸ್ಯ ಬೆಳವಣಿಗೆಗೆ ನಾವು ಸರಿಯಾದ ರೀತಿಯಲ್ಲಿ ಚೌಕಟ್ಟನ್ನು ಹಾಕಿ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡಿಕೊಂಡಾಗ, ಆರೈಕೆಗಳನ್ನು ಮಾಡಿದಾಗ ಆ ಒಂದು ಸಸಿ ದೊಡ್ಡ ಮರವಾಗಿ ಬೆಳೆಯುತ್ತೆ. ನಾವು ಮಾಡಿದಂಥ ಆರೈಕೆ, ನಾವು ಅದನ್ನು ಯಾವ ರೀತಿಯಲ್ಲಿ ನೋಡಿಕೊಂಡ್ವಿ ಅನ್ನೋದ್ರ ಮೇಲೆ ಮರ ಎಷ್ಟು ಚೆನ್ನಾಗಿದೆ, ಅದರಲ್ಲಿ ಬರ್ತಕ್ಕಂಥ ಫಲಗಳು ಅಷ್ಟೇ ಚೆನ್ನಾಗಿರುತ್ತೆ. ನೀವು ಇವತ್ತು ಆಗ್ತಾ ಇರ್ತಕ್ಕಂಥ ಬೀಜಗಳೇ ನಿಮ್ಮ ಮನೆಯ ಮಕ್ಕಳು, ಮುಂದಿನ ಪೀಳಿಗೆ. ಅವರು ಬೆಳಿಬೇಕು, ಅವ್ರ ಜೀವನದಲ್ಲಿ ಅವ್ರು ಚೆನ್ನಾಗಿರಬೇಕು ಅಂತಲೇ ಕಷ್ಟಪಟ್ಟು ದುಡಿತಾ ಇದ್ದೀರಾ ಅಲ್ವಾ. ಸೊ ಈ ವಿಚಾರಗಳನ್ನೆಲ್ಲ ಪಾಲನೆ ಮಾಡಿ, ಈ ಒಂದು ಸಂಖ್ಯಾಶಾಸ್ತ್ರವನ್ನು ಅನುಸರಣೆ ಮಾಡಿ ಬಹಳನೇ ಎಫೆಕ್ಟಿವ್ ರಿಸಲ್ಟ್ಗಳನ್ನು ನೋಡ್ತೀರಿ. ನಿಮ್ಮ ಮಕ್ಕಳು ಜೀವನದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತಾರೆ, ಲೈಫಲ್ಲಿ ಸಕ್ಸಸ್ಫುಲ್ ವ್ಯಕ್ತಿಗಳಾಗ್ತಾರೆ. ಇದಿಷ್ಟು ಮಾಹಿತಿ ತಮಗೆ ಇಷ್ಟವಾಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಾನು ಮಾತಾಡುವ ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ಒಂದು ಲಾಜಿಕ್ ಇರುತ್ತೆ, ಒಂದು ಅರ್ಥ ಇರುತ್ತೆ. ಯಾವುದೇ ಸುಳ್ಳು ಟೊಳ್ಳುಗಳನ್ನು ಇಟ್ಕೊಂಡು ನಾನು ಮಾತಾಡೋದಿಲ್ಲ. ಏನಿದೆ ಅದು ಬಹಳ ನೇರ. ಅದಕ್ಕೆ ಎಕ್ಸಾಂಪಲ್ ಅಂದರೆ ಈ ವಿಡಿಯೋ ಎಡಿಟ್ ಆಗದಿರಾನೆ ಹೇಗೆ ಸ್ಟಾರ್ಟ್ ಮಾಡಿದ್ದೀನೋ ಹಾಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಗಳು ಎಡಿಟ್ ಆಗೋದಿಲ್ಲ. ಸೊ ದಟ್ ತಪ್ಪಿರುತ್ತೋ ಸರಿ ಇರುತ್ತೋ ಅದನ್ನು ನೈಜವಾಗಿ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ನನ್ನದು. ಈ ಒಂದು ಪ್ರೀತಿ ವಿಶ್ವಾಸಕ್ಕೆ, ತಾವು ತೋರಿಸ್ತಾ ಇರ್ತಕ್ಕಂಥ ಒಂದು ಪ್ರೀತಿಗೆ ಬಹಳನೇ ಧನ್ಯವಾದಗಳು. ಇಲ್ಲಿವರೆಗೂ ವಿಡಿಯೋ ನೋಡಿ ಈ ವಿಚಾರಗಳನ್ನೆಲ್ಲ ತಗೊಂಡಿದ್ದೀರಿ, ಜೀವನಕ್ಕೆ ಅಳವಡಿಸ್ಕೊಳ್ಳಿ. ಸಾಕಷ್ಟು ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ತಗೊಳ್ಳೋದ್ರ ಜೊತೆಗೆ ಅದನ್ನು ವಿಮರ್ಶೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ನೀವು ಬೆಳೆಸ್ಕೊಳ್ಳಿ. ಜೀವನದಲ್ಲಿ ಬಹಳನೇ ಬದಲಾವಣೆಗಳಾಗುತ್ತೆ. ಈ ಎಲ್ಲ ಮಾಹಿತಿ ತಮಗೆ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತಾ ತುಂಬ ಹೃದಯದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಒಂದು ಜೆನ್ಯೂನ್ ಕಾಮೆಂಟನ್ನು ಹಾಕೋದನ್ನು ದಯವಿಟ್ಟು ಮರಿಬೇಡಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು.